Matter, my lords. Yes. Before vacation, they had said that they would. What happened, madam? Payment ಮಾಡಿದ್ದೀರಾ? ಮಾಡಿದ್ದೀವಿ my lord. Out of ನಮ್ಮ 190 ಕ್ಲೈಂಟ್ಸ್ we ಕಂತೂ have, ಒಬ್ರಿಗೂ ಬಂದಿಲ್ಲ. ಹಾ? ನಮ್ಮ ಕ್ಲೈಂಟ್ಸ್ ಕಂತೂ ಒಬ್ರಿಗೂ ಬಂದಿಲ್ಲ. my lord, out ಯಾರು of, ಮತ್ತೆ ನಿಮ್ಗೆ ಯಾರಿಗೆ ಬೇಕು ಅವ್ರಿಗೆ ಕೊಟ್ಟಿದ್ದೀರಾ? no my lords. ಮೇ- Out of 190 we have given for 137 ಗೆ ಕೊಟ್ಟಿದ್ದೀವಿ. ಹಾ. Petitioners ಯಾರು 53 ಜನ petitioner in one petition, that is Jeevan sir petition, they were not come before us. ಅವ್ರಿಗೆ ಕೂಡ ಲೆಟರ್ ಮೂಲಕನೂ ಮತ್ತೆ ಖುದ್ದು ಅಧಿಕಾರಿಗಳ ಅವ್ರಿಗೆ ನಾವು ಹೋಗಿದ್ವಿ. ಸಪರೇಟ್ ಡಿಮ್ಯಾಂಡ್ ಇರೋದು. ಒನ್ ಮಿನಿಟ್. ಈಗ ಹೋಗಿ ಈಗ ಯಾವತ್ತು ಹೋಗ್ತೀರಾ? ನಾಳೆನೆ ಹೋಗ್ತೀವಿ. ಮಿಲೋಟ್ಸ್ ಅಲ್ಲಿ ಸಪರೇಟ್ ಡಿಮ್ಯಾಂಡ್ ಇದೆ, ಅದರಿಂದ ನಾವು ಸಪರೇಟ್ ಡಿಮಾಂಡ್. ಹೌದು. ನೋ ಮಿಲೋಟ್ಸ್, ಅದು I don't want to allegation ಮಿಲೋಟ್ಸ್. ಇದೊಂದು I may pass on this documents. ಮಿಲೋಟ್ಸ್ kindly see annexure C ಮಿಲೋಟ್ page number 3 ತಿಳುವಳಿಕೆ ಪತ್ರ ಅಂತ ಹೇಳಿ ಅಡ್ರೆಸ್ ಮಾಡಿ each petitioner ಗೆ we have sent it. These documents were submitted even before 2022, Malots, and banks. 26/20/25 communication, sir. These documents which they have submitted, Malots, after we submit those documents, they have listed us in the name of list. They have listed in the Manjurati Adesha. ಈ ಎಲ್ಲ ಎನ್ಕ್ವೈರಿ ಮಾಡ ಇವಾಗ ನಾನು ಡಾಕ್ಯುಮೆಂಟ್ ಕೊಟ್ಟೆ. May I request, my lords? I will ask them to come appear before you on Wednesday next. Please my lords. ಮತ್ತೆ I will take this on Friday or on 16th. If you have not paid, then we will view it seriously. My lords, All right. page number 60 my lords, same. ಜಿಲ್ಲಾ ವ್ಯವಸ್ಥಾಪಕರು 60. 60 ಹಾ. ಶರ ಬರ್ದಿದ್ದಾರೆ ಲಾಸ್ಟ್ ಅಲ್ಲಿ. ಏನದು? ಜಿಲ್ಲಾ ವ್ಯವಸ್ಥೆ in one petition, only in one petition is left over. Rest all the petition. Petition. ಆ ಫೋಟೋಸ್ ನೋಡಿ, ಆ ಸರ್ವೆ ಮಾಡಿರೋದು ನಿಜ, ಅವತ್ತೇ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿರೋದು ನಿಜ. ನಾವು ಅವ್ರ ಹತ್ರ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದ್ರೆ there was a separate demand made, ಅದಕ್ಕೋಸ್ಕರ ಹೋಗ್ಲಿಲ್ಲ. 137 ಜನ ರಿಸೀವ್ ಮಾಡಿದ್ದಾರೆ. It is a fact. Only 50 ಜನ ಬಾಕಿ ಇದ್ದಾರೆ my lords. ಈಗ Wednesday they'll come. Please, my lords. All right. ಆಮೇಲೆ ಡಾಕ್ಯುಮೆಂಟ್ಸ್ ಕೊಟ್ರೆ ಮಾತ್ರ ನಾವು ರಿಲೀಸ್ ಈಗ ಮಾಡ್ತೀವಿ. ಐಡೆಂಟಿಫೈ ಮಾಡಿದ್ರಲ್ಲ Plus ಇವ್ರನ್ನ? ಮಂಜೂರಾತಿ ಆದೇಶ ಕೊಡಕ್ಕಿಂತ ಮುಂಚೆ ಐಡೆಂಟಿಫೈ ಮಾಡಿದ್ರಲ್ಲ ಮುಂಚೆ? ಹಾ. ಯಾವ ಬೇಸಿಸ್ ಮೇಲೆ ಮಾಡಿ? ಆದ್ರೆ ಡಾಕ್ಯುಮೆಂಟ್ಸ್ ನೋಡ್ಬಿಟ್ಟು ತಾನೇ ಮಾಡಿದ್. ಮತ್ತೆ ಯಾಕೆ ಕೇಳ್ತಾ ಇದೀರಾ ಡಾಕ್ಯುಮೆಂಟ್ಸ್? ಲಿಸ್ಟ್ ಅನ್ನು ಕಳ್ಸಿರ್ತಾರೆ. ಈಗ ಅಲ್ಲ, ಲಿಸ್ಟ್ ಅಲ್ಲಿ 8 ಕಳ್ಸಿರೋದಲ್ಲ. ವರ್ಷದ ಹಿಂದೆ we have received the documents ಮೇಲೆ. ಈಗ ಏನ್ ಡಾಕ್ಯುಮೆಂಟ್ಸ್ ಬೇಕು ನಿಮ್ಗೆ? ಅದನ್ನು ಹಾಕಿದ್ದೀವಿ, ಅನೆಕ್ಸ್ ಮಾಡಿದ್ದ ಅರ್ಜಿ ನಮೂನೆ, ಭಾವಚಿತ್ರ 3 ರೀಸೆಂಟ್ ಫೋಟೋಗ್ರಾಫ್. ತಗೊಂಡಿದ್ದೀರಲ್ಲ ಆಲ್ರೆಡಿ? ಅಲ್ಲ, ಆಯ್ತು, ಪಾಸ್ಪೋರ್ಟ್ ಸೈಜ್ ಫೋಟೋ. ಆಮೇಲೆ ಗುರುತಿನ ಚೀಟಿ. ವೋಟರ್ ಐಡಿ. ಅಲ್ಲ, ಅದು ಸಫಾಯಿ ಕರ್ಮಚಾರಿ ಅವ್ರದೇ ಗುರುತಿನ ಚೀಟಿ. ಆಯ್ತು. ಆಧಾರ್ ಕಾರ್ಡ್, ಪಡಿತರ ಚೀಟಿ, ಚುನಾವಣಾ ಆಯೋಗದ ಗುರುತಿನ ಚೀಟಿ, ಬ್ಯಾಂಕ್ ಪುಸ್ತಕ ರೀಸೆಂಟ್ ಒನ್, ಜಾತಿ ಆದಾಯ ಪ್ರಮಾಣ ಪತ್ರ, ಆದಾಯ ದೃಢೀಕರಣ ಪತ್ರ, ಚಾಪಾ ಕಾಗದ, ಬಾಂಡ್ ಪೇಪರ್ ರೀಸೆಂಟ್ ಒನ್ ಬೇಕು. ಆಯ್ತು. ಇದಿಷ್ಟನ್ನು ಕೊಟ್ರೆ ಮಾತ್ರ we will release ಮಾಡಿ. ಎಲ್ಲ ಕೊಟ್ಟ ಮೇಲೆ ಗ್ರಾಂಟ್ ಆರ್ಡರ್ಸ್ ಮಾಡಿರೋದು. ಈಗ 8 ವರ್ಷ ಹಿಂದೆ ಕೊಟ್ಟಿರೋದು, ಈಗ ಮತ್ತೆ ಒಂದ್ ಕೊಡಕ್ಕೇನು? ಕೊಡ್ತೀವಿ. ಪಾಸ್ಪೋರ್ಟ್ ಸೈಜ್ ಫೋಟೋ ಅವಾಗ ಇವಾಗ ತುಂಬಾ ವ್ಯತ್ಯಾಸ ಇರುತ್ತೆ. ಕೊಡ್ತೀವಿ. ಮತ್ತೆ ಇನ್ ಎಲ್ಲರಿಗೂ ನೀವು ರಿಲೀಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಹೆಂಗಿದ್ರು ಚೆನ್ನಾಗಿ ಬರಲ್ಲ. ಅಲ್ಲಿ ಇದು ಡಿಲೇ ಮಾಡ್ಲಿಕ್ಕೋಸ್ಕರ ನಮ್ಮ 53 ಜನಕ್ಕೆ ಮಾತ್ರ ತೆಗೆದಿರೋದು ಇದು. ಏನ್ ಡಿಲೇ ಇಲ್ಲ. ಇವ್ರು 53 ಜನ ಬಿಟ್ಟು ಬೇರೆ ಎಲ್ಲರೂ ತಗೊಂಡಿದ್ದಾರೆ. ಇವ್ರಿಗೆ ಮಾತ್ರ ನಾವು ತಗೊಂಡಿದ್ದಾರೆ, ಅವ್ರು ಕೊಟ್ಟಿದ್ದಾರೆ, ನಮ್ಮವ್ರು ಕೊಟ್ಟಿಲ್ಲ. ಕ್ಲಿಯರ್ ಫಾಲ್ಸ್ ಅಲಿಗೇಷನ್ ಆನ್ ದ ಬೋರ್ಡ್ my lords. I'll file an affidavit if that is the case. ಯಾಕೆ ನಿಮ್ಗೆ ದುಡ್ಡು ಬೇಕಾ ಅಫಿಡವಿಟ್ ಬೇಕಾ? ದುಡ್ಡು ಬೇಕು. ಮತ್ತೆ moreover ಅವರಿಗೆ ಇಂಟಿಮೇಷನ್ ಇರಲಿಲ್ಲ. ಡೇ ಬಿಫೋರ್ ಎಸ್ಟರ್ಡೇ I have told them petitioner has received the amount ಅಂತ. ಅವ್ರಿಗೆ ಫೀಸ್ ಬಂದಿಲ್ಲದೆ ಇರಬಹುದು ಅಂತ. ನಮಗೆ ದುಡ್ಡು ಬಂದಿಲ್ಲ ಅಂದ್ರೆ ಫೀಸೇ ಬರಲ್ಲ. May I make a request, my lords? What I have taken. The allegation of the petitioner is that 53 petitioners in one of the petition have not been paid. All the others have been paid. The learned counsel, the respondent board submits that all 137 people have all been granted the benefit in terms of the interim order. The 53 persons whom the council Jeevan Kumar alleging have not appeared with all the documents before the board. If they appear on any day with the documents that are now indicated, amount would be released without broking any further delay. The submission of less the matter on One more request, my lords. This is in respect to 93 grant orders, my lords. There are other persons. adamele we'll first 93 grant orders mugisboಣ. 93 ಆಮೇಲೆ we'll take it on merit. ಅದ್ರಲ್ಲಿ ಯಾಕೆ 1 month ಎಲ್ಲ petitioners ಗೂ we have already paid my lords. ಆಯ್ತು, ಸರಿ. Less the matter. request, my lords. What the documents which I have submitted, 76, my lords. Other next page, next documents.
Page number 76 ಕೊಟ್ಟಿದ್ದೀನಿ ನೋಡು. ಏನ್ ಬೇಕು? ಏನ್ ಬೇಕು? 76 ಏನು? ಅದನ್ನೇ ನೋಡಿ. Page number 76 Mulot. What is 76? Their own endorsement showing that 115 grant orders. 115? Grant orders. What they say is 93 grant orders. I think 93 ತಗೊಳ್ಳಿ, ಆಮೇಲೆ ಕನ್ಸಿಡರ್ ಮಾಡ್ತಾರೆ. They are also in. ಬರೋರ್ಗೆಲ್ಲ ಫಸ್ಟ್ ತಗೊಳ್ಳಿ. I am not letting off this petition unless I ಇದ್ರಲ್ಲಿ 8 direct every person to get it. Yes. 8 petition only falls out of 93 grant orders, my lords. We'll Rest see. we have Rest already we will completed. see what is to be done. Now you finish granting money as per the interim orders to all these people. Please. Yes, I'll take it on 19th. One more batch of writ petitions who come out of 93 Mulot, that I'll give the number. Number ಕೊಡಿ. Yes. That could also be. Number connected ಕೊಡಿ, along. ಅವ್ರು ಕಾಪಿ ಸರ್ವ್ ಮಾಡ್ಬಿಡಿ ಮುಂಚೆನೆ. ಇನ್ಯಾವ್ದಾರು ಹಾಕಿದ್ರೆ ಹೊಸದಾಗಿ ಇವು ಸರ್ವ್ ನಾನು. There are other 300 petitioners who they say that. Whoever it is, you serve copies, we will consider. But there are n number of petition, but there is no sufficient fund has been released to ಗವರ್ಮೆಂಟ್ the ಇಂದ board. ಎಷ್ಟು ಕೋಟಿ ಬಂದಿದೆ ಮೇಡಮ್ ಬೋರ್ಡ್ಗೆ? 84. 84 crores. Please, my last, adralli earlier occasion, senior council has made a mention. We have to run the board in the same amount. It is not exclusively for the, ಇದು core- that is the misleading of the court. ಇದು Kolar budgetary allocation was 84, For the entire state. entire state. ಇವಾಗ additional documents ಹಾಕಿದ್ದೀನಿ. ಅದನ್ನ ಅದ್ರಲ್ಲಿ I'll last substantiate how much money has come from central government, NKFDC, everything I'll substantiate. I have already. Audit direct ಮಾಡ್ಬಿಡ್ತೀನಿ ಅಷ್ಟೇ. Please, NKFDC. Complete it is financial loan under audit direct NKFDC. ಮಾಡ್ತೀನಿ. please, my Of the board. ಅದಕ್ಕೆ ಯಾರು ಯಾವ ಕಾರ್ ತಗೊಂಡಿದ್ದಾರೆ ಎಲ್ಲ ಬರುತ್ತೆ ಅವಾಗ. please, my lord. ಆಫೀಸ್ ಶಿಫ್ಟಿಂಗ್ ಗೆ 1 ಕೋಟಿ ಖರ್ಚಾಗಿದೆ. ಅದನ್ನು ಯಾವ್ದಕ್ಕೆ? ಆಫೀಸ್ ಶಿಫ್ಟಿಂಗ್ ಗೆ. ಎಲ್ಲಿಂದ ಎಲ್ಲಿಗೆ? Of the Nigama, my lords. Oh. First ಎಲ್ಲ ಒಂದೇ ಕರ್ನಾಟಕ ಅಂಬೇಡ್ಕರ್ ಸರಿ. ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂಡರ್ ಅಲ್ಲಿ ಬರ್ತಿತ್ತು. Then they have splitted each ನಿಗಮ. ಸಫಾಯಿ ಕರ್ಮಚಾರಿ ನಿಗಮ, ವಾಲ್ಮೀಕಿ ನಿಗಮ. ಅವಾಗ ಸ್ಪ್ಲಿಟ್ ಆದಾಗ ಒಂದೊಂದು ಕೋಟಿ ಹೋಗಿದೆ. ಅದು ಅವರು earlier they have mentioned that before MD was ವಾಲ್ಮೀಕಿ ಬಿಫೋರ್ MD. I don't want to make any I'll discussion on that. substantiate. ವಾಲ್ಮೀಕಿ ಬಿಫೋರ್ MD. I'll He is in substantiate. the jail. It's all as of Malats, now. it is That is Of why he all is in those- jail. It is That is not, why he is in jail. Yes. he is not being given by them. It is all NKFDC which is coming from the central government. Client. One more. Him- ಇಲ್ಲ, it is from the central government, NKFDC. One more. ನಮ್ ಕ್ಲೈಂಟ್ GM ಅಷ್ಟೇ, MD ಅಲ್ಲ. ಅವ್ರಷ್ಟೇ ತಗೊಂಡಿರೋದು. Melods, 1 ಆ ಎಲ್ಲ crore. ಅಲಿಗೇಷನ್. ಬಟ್ ನಮ್ ಕ್ಲೈಂಟ್ ಮಾಡಿರೋ 93 ಸ್ಯಾಂಕ್ಷನ್ ಆರ್ಡರ್ಸ್ ಗವರ್ಮೆಂಟ್ ಎಲ್ಲ ಅಪ್ರೂವ್ ಆಗಿದೆ. ಆಯ್ತಾಯ್ತು. Melods, ಮಿಕ್ಕಿದ್ 1 ಯಾವ್ದು ಆಗಿಲ್ಲ. crore is for establishing the ಆಯ್ತು, new we'll see. department. Now you pay this, come on 19th. Please, Melods. Don't dodge them, complete the payment. If they provide with the ಅದೇನ್ documents, 5 we are ಡಾಕ್ಯುಮೆಂಟ್ ready, ಕೊಡೋದು Melods. ಕಷ್ಟ ಅಲ್ಲ. From ಕೊಡ್ತೀನಿ. tomorrow itself, we will Let's- release them. It is there with them. ನಿಮ್ಮ ಭಾವಚಿತ್ರ ಕೊಡಿ ಸರ್. ಕೊಡ್ತೀವಿ. Yes. ಕಲರ್ಫುಲ್ ಭಾವಚಿತ್ರ ಕೊಟ್ರೇನೆ ಪ್ರಭಾವ ಆಗುತ್ತೆ. ಕೊಡಿ. ಕಲರ್ಫುಲ್ ಭಾವಚಿತ್ರ. ಅವ್ರು ಬೇರೆ ಕಲರ್ ಯಾವ ತರ ಕೇಳ್ತಾ ಇದ್ದಾರೆ. ಬೇಕಾದ್ರೆ ಕೊಡಿ. ಅವ್ರು ಬೇರೆ ಕಲರ್ ಕೇಳ್ತಾ ಇದ್ದಾರೆ. ಮೋನೋಕ್ರೋಮೋ ಕಲರ್ ಏನ್ ಕೇಳ್ತಾರೆ ಕೊಡಿ. ಆಯ್ತಾಯ್ತು ಸರಿ. ಎಸ್ Please, ಆಚೆ. please.